अल्लाहु अकबर, अल्लाहु अकबर। बाकायदा लगे रहे, किसी नेकी का मौका उन्होंने अपने हाथ से नहीं। ज़माने जाहिलियत का दौर है, उस वक्त में 2 दिन ऐसे थे जिस दिन के अंदर ये सारे बैठ के खेल खेला करते थे। ನಮ್ಮ ಧರ್ಮದಲ್ಲಿ, ಇಸ್ಲಾಂ ಧರ್ಮದಲ್ಲಿ ನಾವು 2 ಫೆಸ್ಟಿವಲ್ ಮಾಡ್ತೀವಿ. ಒಂದು ರಂಜಾನ್ ಹಬ್ಬ. ರಂಜಾನ್ ಹಬ್ಬ ಅಂತ ಹೇಳಿದ್ರೆ ಇದು ಒಂದು ಶಾಂತಿ ಮತ್ತೆ ಸೌಹಾರ್ದತೆ ಹಬ್ಬ ಅಂತ ಹೇಳ್ತೀವಿ. ನೀವು ಯಾವ ರೀತಿ ಯುಗಾದಿ ಹಬ್ಬವನ್ನು ನೀವು ಮಾಡ್ತೀರಿ, ಅದೇ ರೀತಿ ನಾವು ಎಲ್ಲರ ಜೊತೆಗೆ ಸೇರಿಕೊಂಡು ಎಲ್ಲ ಒಂದು ನಮ್ಮ ಇದರಲ್ಲಿ, ನಮ್ಮ ಟೌನಲ್ಲಿ ಆಗಲಿ, ನಮ್ಮ ದೇಶದಲ್ಲಿ ಆಗಲಿ ಶಾಂತಿ ಲಭಿಸಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ರಂಜಾನ್ ಹಬ್ಬದ ಮೂಲಕ ನಾವು ಅದನ್ನು ತಿಳಿಸ್ತೀವಿ. ರಂಜಾನ್ ಹಬ್ಬ ಏನಿದೆ ಎಲ್ರಿಗೂ ಸೌಹಾರ್ದತೆ ಆಗಲಿ, ಎಲ್ಲರೂ ಒಂದು ಒಳ್ಳೆ ವಾತಾವರಣ ಬರಲಿ ಅಂತ ಹೇಳಿ ನಾವು ಎಲ್ಲ ಹಾರೈಸಿ ಮಾಡ್ತೀವಿ. ಪ್ರೀತಿಯ ಬೇರುಗಳು ಉಳಿಯಲಿ, ಜಗತ್ತಿನಲ್ಲಿ ವಾಸ್ತವ್ಯ ಅರಳಲಿ. ಎಲ್ಲರಿಗೂ ನಮ್ಮ ಅಂಜುಮನ್ ಇಸ್ಲಾಂ ಮುಸ್ಲಿಂ ಕಮಿಟಿಯ ಪರವಾಗಿ ನಾಡಿನ ಸಮಸ್ತ ಬಾಂಧವರಿಗೆ ಈದ್ ಉಲ್ ಫಿತ್ರ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಹಬ್ಬವು ನಾವು 1 ತಿಂಗಳ ಉಪವಾಸ ವ್ರತಗಳನ್ನು ಆಚರಿಸಿ ಬಡಬಗ್ಗರಿಗೆ ದಾನ ಧರ್ಮಗಳನ್ನು ನೀಡಿ ಎಲ್ಲರೂ ಸಹಬಾಳ್ವೆ ಶಾಂತಿಯಿಂದ ಹಾಗೂ ಸಹೋದರತೆಯ ಒಂದು ಸಂದೇಶವನ್ನು ನೀಡುತ್ತಾ ಈ ಹಬ್ಬವನ್ನು ನಾವು ಆಚರಿಸುತ್ತೇವೆ. 30 ದಿನ ಉಪವಾಸವನ್ನು ಇಟ್ಟು ಎಲ್ಲರಿಗೂ ದಾನ ಧರ್ಮವನ್ನು ಮಾಡಿ ಬಡಬಗ್ಗರಿಗೂ ಪ್ರೀತಿ ವಿಶ್ವಾಸದಿಂದ ಅವರು ಕೂಡ ಹಬ್ಬವನ್ನು ಆಚರಣೆ ಮಾಡಿರ್ತಕ್ಕಂತಹ ಕ್ರಿಯೆ ಬರಲಿ ಅಂತಕ್ಕಂಥದ್ದಿಂದ ನಾವು ಇವತ್ತಿನ ದಿನ ನಾವು ಸೌಹಾರ್ದತೆಯಿಂದ ನಾವು ಈದ್ ಉಲ್ ಫಿತ್ರ್ ದಾನ ಧರ್ಮಗಳ ಹಬ್ಬವನ್ನ, ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ತಾವೆಲ್ಲ ನೋಡ್ತಾ ಇದ್ದೀರಿ, ಕೊಲ್ಲಿ ರಾಷ್ಟ್ರಗಳು ಹೊತ್ತು ಉರಿಯುತ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಈ ನಮ್ಮ 145 ಕೋಟಿ ಜನಸಂಖ್ಯೆ ಉಳ್ಳ ಈ ಭಾರತ ದೇಶ ಒಗ್ಗಟ್ಟಿನಿಂದ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಒಗ್ಗಟ್ಟಾಗಿ ವಿವಿಧತೆಯಲ್ಲಿ ಏಕತೆ ಮತ್ತು ಅನೇಕತೆಯಲ್ಲಿ ಏಕತೆಯನ್ನು ಕಾಣತಕ್ಕಂತಹ ಸೌಭಾಗ್ಯ ಈ ಅಲ್ಲಾಹನು, ಆ ಭಗವಂತ ನಮಗೆ ಪರಿಕಲ್ಪಿಸಿ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ಇವತ್ತಿನ ದಿನ ಶುಭವನ್ನ ಹಾರೈಸುತ್ತಾ